ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥ ವಿಡಿಯೋ KP ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದನ ಒಂದು ಅಸಲಿ ಮುಖದ ವಿಡಿಯೋ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇಂಥವರು ತ್ರಿಬಲ್ ಸ್ಟಾರ್ಗಳು ಬೇರೆ, ಇವ್ರುಗಳು ಒಂದು ನಾಲಾಯಕ ಕೆಲಸಕ್ಕೆ ಪೊಲೀಸ್ ಇಲಾಖೆಯ ಮೇಲೆ ಜನರಿಗೆ ಗೌರವ ಕಳೆದು ಹೋಗೋ ರೀತಿಯಲ್ಲಿ ಇತ್ತೀಚೆಗೆ ಬಿಂಬಿತವಾಗ್ತಾ ಇದೆ. ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಜನ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ, ಅಂಥವ್ರ ಬಗ್ಗೆ ನಾವು ಮಾತನಾಡೋದಿಲ್ಲ. ಅವರ ಬಗ್ಗೆ ಅಪಾರವಾದಂಥ ಗೌರವವೂ ಕೂಡ ಇದೆ. ಇಂತಹ ಕೆಲವು ನಾಲಾಯಕರುಗಳು ಏನಿದ್ದಾರಲ್ಲ, ಲಂಚಕ್ಕಾಗಿ ಅಥವಾ ತಾವು ಲಂಚವನ್ನು ಕೊಟ್ಟು ಆ ಒಂದು ಹುದ್ದೆಯನ್ನು ಪಡೆದುಕೊಂಡಿರ್ತಾರೇನೋ ಗೊತ್ತಿಲ್ಲ, ಮತ್ತು ಆ ಒಂದು ದುಡ್ಡನ್ನು ವಾಪಸ್ ತಾವು ಪಡೆದುಕೊಳ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾದಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕ್ತಾರೇನೋ ಗೊತ್ತಿಲ್ಲ. ಇಂತಹ ನಾಲಾಯಕರು ಇರೋದ್ರಿಂದ ಇವತ್ತು ಪೊಲೀಸ್ ಇಲಾಖೆಗೆ ಅವಮಾನ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅಸಲಿಗೆ ಈ ಒಂದು ಘಟನೆ ಕುರಿತಾಗಿ ಇದರ ಹಿಂದಿನ ಕಥೆನೇ ಬೇರೆ ಇದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಲಂಚ 4 ಲಕ್ಷ ತೆಗೆದುಕೊಳ್ತಾ ಇದ್ದ, ಹಾಗೆ ಹೀಗೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಅಸಲಿಗೆ ಈ ವ್ಯಕ್ತಿ ಲಂಚವನ್ನು ಕೇಳಿರುವಂಥದ್ದು 5 ಲಕ್ಷ ರೂಪಾಯಿ ಆಗಿರುತ್ತೆ. ಈಗಾಗಲೇ 1 ಲಕ್ಷ ರೂಪಾಯಿಯನ್ನು ಸಂಬಂಧಪಟ್ಟವರು ನೀಡಿರ್ತಾರೆ. ಇನ್ನು ಉಳಿದಿರುವಂಥ ದುಡ್ಡನ್ನು ಕೊಡೋದಕ್ಕೆ ಇವರಿಗೆ ಆಸೆ ಇರೋದಿಲ್ಲ ಮತ್ತು ಇವನಿಂದ ತುಂಬ ಬೇಸತ್ತು ಬಿಟ್ಟಿರ್ತಾರೆ. ಹಾಗಾಗಿ ಹೇಗಾದರೂ ಮಾಡಿ ಇವನ ಲೋಕಾಯುಕ್ತ ಬಲೆಗೆ ಕೆಡಿಬೇಕು ಅನ್ನೋ ಒಂದು ಪ್ಲಾನನ್ನು ಮಾಡಿ ಲೋಕಾಯುಕ್ತರಿಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಅದೇ ರೀತಿಯಾಗಿ ಲೋಕಾಯುಕ್ತರು ಈ ಒಂದು ನಾಲಾಯಕ ಪೊಲೀಸ್ ಅಧಿಕಾರಿಯನ್ನು ಬಂಧಿಸಿ ಬಿಡ್ತಾರೆ, ಅಂದರೆ ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಂಡು ಬಿಡ್ತಾರೆ. ಅಸಲಿಗೆ ಈ ವ್ಯಕ್ತಿಯ ಬಗ್ಗೆ ಅಥವಾ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೇಗೆ ಸಿಕ್ಕು ಬಿದ್ದ, ಯಾರು ಇದನ್ನು ಮಾಡಿರ್ತಕ್ಕಂಥವ್ರು, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿನ್ನೆಲೆ ಏನು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ವಿಡಿಯೋನ ಸಾಧ್ಯವಾದರೆ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಅಸಲಿಗೆ ಈ ಒಂದು ಸಾರಾಂಶವನ್ನು ಗಮನಿಸೋದಾದರೆ, ಮೊಹಮ್ಮದ್ ಅಕ್ಬರ್ ಅನ್ನುವಂತಹ ವ್ಯಕ್ತಿ ಆತನಿಗೆ 5 ಲಕ್ಷ ರೂಪಾಯಿ ಡಿಮ್ಯಾಂಡನ್ನು ಮಾಡಿರ್ತಾನೆ. 5 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡೋದಕ್ಕೂ ಒಂದು ಕಾರಣ ಇದೆ. ಆ ಒಂದು ಕಾರಣವನ್ನು ಮುಂದೆ ನೋಡ್ತಾ ಹೋಗೋಣ. 24ನೇ ತಾರೀಕಿನಂದು 1 ಲಕ್ಷ ರೂಪಾಯಿಯನ್ನು ಅಡ್ವಾನ್ಸ್ ಆಗಿ ಕೊಟ್ಟು ಬಿಟ್ಟಿರ್ತಾನೆ. ಇನ್ನು ಉಳಿದಿರುವಂಥ ದುಡ್ಡು 29ನೇ ತಾರೀಕು ನಿನ್ನೆ ಕೊಡಬೇಕಾದಂಥ ಸಂದರ್ಭದಲ್ಲಿ ಅವನಿಗೆ ರೆಡ್ ಹ್ಯಾಂಡ್ ಆಗಿ ಅಥವಾ ಅವನನ್ನು ರೆಡ್ ಹ್ಯಾಂಡ್ ಆಗಿ ಪೊಲೀಸರಿಗೆ ಅಥವಾ ಲೋಕಾಯುಕ್ತರಿಗೆ ನೀಡಬೇಕಾಗಿತ್ತು ಅಂತ ಅವನು ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ. ಅದೇ ರೀತಿಯಾಗಿ ಪ್ಲ್ಯಾನ್ನ ಪ್ರಕಾರ ಲೋಕಾಯುಕ್ತರಿಗೆ ಒಂದು ದೂರನ್ನು ಕೂಡ ಕೊಟ್ಟಿರ್ತಾನೆ. ಆ ಒಂದು ದೂರಿನ ಆಧಾರದ ಮೇಲೆ ಬಂದಿರತಕ್ಕಂಥ ಲೋಕಾಯುಕ್ತರು ರೆಡ್ ಹ್ಯಾಂಡ್ ಆಗಿ ಈ ವ್ಯಕ್ತಿಯನ್ನು ಹಿಡಿದುಕೊಂಡು ಬಿಡ್ತಾರೆ. ಅಸಲಿಗೆ ಏನಾಗಿತ್ತು ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಚೀಟಿ ವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ವ್ಯಕ್ತಿಯನ್ನು, ಅಂದರೆ ಈ ಅಕ್ಬರ್ ಮೊಹಮ್ಮದ್ ಅನ್ನುವಂತಹ ವ್ಯಕ್ತಿಯನ್ನು ಪ್ರಕರಣದಲ್ಲಿ ಸೇರಿಸುವುದಾಗಿ ಬೆದರಿಸಿ ಗೋವಿಂದ್ ರಾಜು ಎಂಬಾತ ಅಥವಾ ಈ ತ್ರಿಬಲ್ ಸ್ಟಾರ್ ಪೊಲೀಸ್ ಅಧಿಕಾರಿ ಏನಿದ್ದಾನೋ ಈ ಒಂದು ವ್ಯಕ್ತಿ ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಾನೆ. ಈ ಹಿನ್ನೆಲೆಯಲ್ಲಿ 5 ಲಕ್ಷ ರೂಪಾಯಿ ಲಂಚಕ್ಕೆ ಡಿಮ್ಯಾಂಡ್ ಮಾಡಿರ್ತಾನೆ. ಇನ್ಸ್ಪೆಕ್ಟರ್ ಗೋವಿಂದ್ ರಾಜು ಮೈಸೂರು ರಸ್ತೆಯ ಸಿರಸಿ ಸರ್ಕಲ್ ಸಮೀಪದ CAR ಗ್ರೌಂಡ್ ಬಳಿ ಲಂಚ ಸ್ವೀಕರಿಸುವ ವೇಳೆ ಅಧಿಕಾರಿಗಳು ದಾಳಿಯನ್ನು ಮಾಡಿಬಿಡ್ತಾರೆ. ರೆಡ್ ಹ್ಯಾಂಡ್ ಆಗಿ ಈ ನಾಲಾಯಕ ಸಿಕ್ಕು ಬೀಳ್ತಾನೆ. KP ಅಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಚೀಟಿ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣವೊಂದನ್ನು ಠಾಣೆಯ ಮೆಟ್ಟಿಲೇರಿತ್ತು. ಈ ಪ್ರಕರಣವನ್ನು ಇತ್ಯರ್ಥಪಡಿಸಲು ಅಥವಾ ದೂರುದಾರನಿಗೆ ಅನುಕೂಲ ಮಾಡಿಕೊಡುವ ನೆಪದಲ್ಲಿ ಇನ್ಸ್ಪೆಕ್ಟರ್ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ. ಸೊ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು, ನೀನು ಚೀಟಿ ವ್ಯವಹಾರವನ್ನು ಹೇಗೆ ಬೇಕಾದರೂ ಮಾಡ್ಕೋ, ಆದರೆ ನನಗೆ 5 ಲಕ್ಷ ರೂಪಾಯಿ ಕೊಟ್ಟು ಬಿಡು ಅನ್ನೋ ರೀತಿಯಲ್ಲಿ ಆ ಒಂದು ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಾನೆ. ಅಂದರೆ ಪೊಲೀಸರೇ ಈ ರೀತಿಯಾದಂಥ ಕಳ್ಳನ ನೆಪದಲ್ಲಿ ಇದ್ದು ಬಿಟ್ಟರೆ ನಮ್ಮ ವ್ಯವಸ್ಥೆಗಳು ಏನಾಗಿಬಿಡುತ್ತೆ ಅನ್ನೋದು ನಮಗೆ ನಾವೇ ಅಂದಾಜು ಮಾಡಿಕೊಳ್ಳಬೇಕಾಗಿರುವಂತಹ ವಿಚಾರ ಇದು. ಮೂಲಗಳ ಪ್ರಕಾರ ಚೀಟಿ ವ್ಯವಹಾರದ ದೂರಿನಲ್ಲಿ ವ್ಯಕ್ತಿಯೊಬ್ಬರ ಹೆಸರನ್ನು ಆರೋಪಿ ಪಟ್ಟಿಗೆ ಸೇರಿಸುವುದಾಗಿ ಅಥವಾ ಸೇರಿಸದೇ ಇರಲು ಬೆದರಿಕೆ ಹಾಕಿ ಹಣಕ್ಕೆ ಪೀಡಿಸುತ್ತಿದ್ದ ಎಂಬ ಆರೋಪ ಕೇಳಿ ಬರ್ತಾ ಇತ್ತು. ಪ್ರಕರಣವನ್ನು ಇತ್ಯರ್ಥಪಡಿಸಲು ಗೋವಿಂದರಾಜು ಬರೋಬ್ಬರಿ 5 ಲಕ್ಷ ರೂಪಾಯಿಯನ್ನು ಡಿಮ್ಯಾಂಡ್ ಮಾಡಿರ್ತಾನೆ. ಲಂಚವನ್ನು ನೀಡಲು ಇಚ್ಛಿಸದ ದೂರುದಾರ ಆಗಿರ್ತಕ್ಕಂತಹ ಮೊಹಮ್ಮದ್ ಅಕ್ಬರ್ ನೇರವಾಗಿ ಲೋಕಾಯುಕ್ತ ಕಚೇರಿಯನ್ನು ಸಂಪರ್ಕಿಸುತ್ತಾನೆ. ದೂರನ್ನು ಕೂಡ ನೀಡಿ ಬಿಟ್ಟಿರ್ತಾನೆ. ಲೋಕಾಯುಕ್ತ ಅಧಿಕಾರಿಗಳು ಈ ನಾಲಾಯಕನನ್ನು ಬಂಧಿಸೋದಕ್ಕೆ ಮುಂದಾಗಿರ್ತಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕು ಬೀಳ್ತಾನೆ. ಸೊ ಇದು ಅಸಲಿ ಫ್ಯಾಕ್ಟ್ ಅಲ್ಲಿ ಆಗಿರುವಂಥದ್ದು. ಈ ಹಿಂದೆ ಏನಾಗಿಬಿಟ್ಟಿರುತ್ತೆ ಅಂತಂದರೆ, ಮೊಹಮ್ಮದ್ ಅಕ್ಬರ್ಗೂ ಹಾಗೂ ಇನ್ಸ್ಪೆಕ್ಟರ್ ಗೋವಿಂದ್ ರಾಜುಗೂ ಒಂದಿಷ್ಟು ಕ್ಲಾಶ್ ಕೂಡ ಆಗಿಬಿಟ್ಟಿರುತ್ತೆ. ಆ ವ್ಯಕ್ತಿಯನ್ನು FIR ಇಲ್ಲದೆ ಬಂಧಿಸುವಂಥದ್ದು, ಅವರ ಮನೆಗೆ ಹೋಗುವಂಥದ್ದು, ಯಾವ ಸಂದರ್ಭಕ್ಕೂ ಬೇಕಾದರೂ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಹೋಗುವಂಥದ್ದು, ಅವರಿಗೆ ಟಾರ್ಚರ್ ಕೊಡುವಂಥದ್ದು, ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇರ್ತಾನೆ. ರಾತ್ರಿ ಹೋಗ್ತಾ ಇರ್ತಾನೆ. ಕೆಲವು CCTV ಫುಟೇಜ್ಗಳನ್ನು ಕೂಡ ನೀವು ಗಮನಿಸಿದ್ದೀರಿ ಅಂತ ಕಾಣಿಸುತ್ತೆ. ಈ ರೀತಿಯಾದಂಥ ಟಾರ್ಚರ್ಗಳು ಸಾಕಷ್ಟು ಆಗಿಬಿಡ್ತಾ ಇರುತ್ತೆ. ಇದರಿಂದ ಅವರಿಗೂ ಕೂಡ ಬೇಸತ್ತು ಬಿಟ್ಟಿರುತ್ತೆ. ಅವರು ಕೂಡ ಚೀಟಿ ವ್ಯವಹಾರ ಆ ವ್ಯವಹಾರ ಅನ್ನೋ ರೀತಿಯಲ್ಲಿ ನಮ್ಮ ಮೇಲೆ ಕೇಸ್ಗಳನ್ನು ಹಾಕ್ತಾ ಇದ್ದಾರೆ, ಸಾಕಷ್ಟು ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ಈ ನಾಲಾಯಕನನ್ನು ನಾವು ಲೋಕಾಯುಕ್ತರ ಬಲೆಗೆ ಕೆಡಿಬೇಕು ಅನ್ನೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಈ ಮೊಹಮ್ಮದ್ ಅಕ್ಬರ್ ಸೇರಿದಂತೆ ಇಬ್ಬರು ಸ್ನೇಹಿತರು, ಒಟ್ಟು 3 ಜನ ಸ್ನೇಹಿತರು ಸೇರಿಕೊಂಡು ಈ ಒಂದು ಬಲೆಯನ್ನು ಬೀಸ್ತಾರೆ. ಈ ಒಂದು ಬಲೆಗೆ ಬಕ್ರ ಆಗಿರ್ತಕ್ಕಂಥ ವ್ಯಕ್ತಿ ಈ ಒಂದು KP ಅಗ್ರಹಾರ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಗೋವಿಂದ್ ರಾಜು. ಸೊ ಪೊಲೀಸ್ ಇಲಾಖೆ ಮೇಲೆ ನಮಗೆ ಅಪಾರವಾದಂತಹ ಗೌರವ ಇದೆ. ಪೊಲೀಸ್ ಇಲಾಖೆ ಅಂದರೆ ಅದೊಂದು ಗರ್ವದಿಂದ ಹೇಳುವಂಥದ್ದು ಆಗಿರಬೇಕು. ಆದರೆ
ಕೆಲವು ನಾಲಾಯಕ ಪೊಲೀಸ್ ಅಧಿಕಾರಿಗಳಿಂದ ಇವತ್ತು ಪೊಲೀಸ್ ಇಲಾಖೆ, ನಾನು ಆರಂಭದಲ್ಲೂ ಹೇಳಿದೆ, ಪೊಲೀಸ್ ಇಲಾಖೆ ಮೇಲೆ ಜನರಿಗೆ ನಂಬಿಕೆ ಕಡಿಮೆ ಆಗಿ ಬರ್ತಾ ಇದೆ. ಪೊಲೀಸ್ ಇಲಾಖೆ ಎಂತಹ ಕೆಟ್ಟ ವ್ಯವಸ್ಥೆಯಲ್ಲಿದೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಸಾಕಷ್ಟು ಜನ ನಮಗೂ ಕೂಡ ಗೊತ್ತಿರುವಂಥ ಸ್ನೇಹಿತರು ಪೊಲೀಸ್ ಇಲಾಖೆಯಲ್ಲೇ ಒಳ್ಳೆಯ ಹುದ್ದೆಯಲ್ಲಿರುವಂಥ ಸಾಕಷ್ಟು ಅಧಿಕಾರಿಗಳು ನಮಗೂ ಕೂಡ ಪರಿಚಯ ಇದ್ದಾರೆ. ಸೊ ಕೆಲವೊಂದು ಸಾರಿ ಹಾಗೆ ಚರ್ಚೆ ಮಾಡಬೇಕಾದಂಥ ಸಂದರ್ಭದಲ್ಲೂ ಹೇಳ್ತಾ ಇರ್ತಾರೆ, ಒಂದು ಕಡೆಯಿಂದ ನೋವಿನ ಸಂಗತಿ, ಏನು ಮಾಡೋದಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಜನ ಲಂಚವನ್ನು ಕೊಟ್ಟು ಅಧಿಕಾರವನ್ನು ಸ್ವೀಕಾರ ಮಾಡಿರ್ತಾರೆ. ಸ್ವೀಕಾರ ಮಾಡಿದಂತಹ ಸಂದರ್ಭದಲ್ಲಿ ಅವರು ಸಹಜವಾಗಿ ಆ ದುಡ್ಡನ್ನು ವಾಪಸ್ ಪಡೆದುಕೊಳ್ಬೇಕಾದ್ರೆ ಲಂಚಕ್ಕೆ ಬೇಡಿಕೆ ಇಡುತ್ತಾರೆ. ಈ ರೀತಿಯಾದಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಪೊಲೀಸ್ ಇಲಾಖೆಯಲ್ಲಿ ಅನ್ನೋ ರೀತಿಯಾಗಿ ಕೆಲವೊಂದಿಷ್ಟು ಜನ ಸ್ನೇಹಿತರು ಕೂಡ ನಮ್ಮೊಟ್ಟಿಗೆ ಮಾಹಿತಿಗಳನ್ನು ಹಂಚ್ಕೊಳ್ತಾ ಇದ್ರು. ಏನು ಮಾಡೋದಕ್ಕೂ ಕೂಡ ವ್ಯವಸ್ಥೆ ಬದಲಾಗೋದಕ್ಕೆ ಅಷ್ಟು ಸುಲಭವಾಗಿ ಇಲ್ಲ. ಅಧಿಕೃತವಾಗಿ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ನ ಬಟ್ಟು ಮಾಡಿ ತೋರಿಸೋದಕ್ಕೂ ಕೂಡ ಆಗ್ತಾ ಇಲ್ಲ, ಅಥವಾ ಯಾವುದೋ ಒಬ್ಬ ಅಧಿಕಾರಿಯನ್ನು ಮಾತ್ರ ಬಟ್ಟು ಮಾಡಿ ತೋರಿಸೋದಕ್ಕೆ ಆಗ್ತಾ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ ಬಹುತೇಕರು ಈ ಒಂದು ಲಂಚ ತಿನ್ನುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಎಷ್ಟು ಆಕ್ರೋಶ ಆಗುತ್ತೆ ಅಂತಂದರೆ, ಸಾಮಾನ್ಯ ಜನರು ಸಾಯ್ತಾ ಇದ್ದಾರೆ, ಎಷ್ಟೋ ಜನರಿಗೆ ನ್ಯಾಯ ಸಿಗ್ತಾ ಇಲ್ಲ. ಪೊಲೀಸ್ ಠಾಣೆ ಮೆಟ್ಟಿಲನ್ನ ಹೇರಿದ್ರೆ ಪೊಲೀಸರಿಗೆ ಲಂಚ ಕೊಡಬೇಕು, ನಮ್ಮ ಕೇಸ್ ಕೂಡ ಬಗೆಹರೋದಿಲ್ಲ, ಸುಮ್ಮನೆ ಕೋರ್ಟು ಕಚೇರಿ ಎಲ್ಲ ಹಲ್ದಾಡಬೇಕು, ಈ ರೀತಿಯಾದಂಥ ಮನಸ್ಥಿತಿಗೆ ಜನರು ಬಂದುಬಿಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ ಅಂದ್ರೇ ಇವತ್ತಿಗೆ ಜನರ ಮೈಂಡ್ ಸೆಟ್ ಏನಾಗ್ಬಿಟ್ಟಿದೆ ಅಂತಂದರೆ ಲಂಚಭಾಕರು ಅನ್ನೋ ಒಂದು ಬಂದುಬಿಟ್ಟಿದ್ದಾರೆ. ಸಾಕಷ್ಟು ಇಲ್ಲಿಗಲ್ ಘಟನೆಗಳು ಕೂಡ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುತ್ತೆ. ಈ ಒಂದು ಬೆಟ್ಟಿಂಗ್ ಆಗಿರಬಹುದು, ಅಥವಾ ಜೂಜು ಮಸ್ತಿ, ಅದೇ ರೀತಿಯಾಗಿ ಎಲ್ಲೊಂದರಲ್ಲಿ ಕೆಲವೊಂದು ಕಡೆ ಪರ್ಮಿಷನ್ ಇಲ್ಲದೆ ಮದ್ಯವನ್ನು ಮಾರಾಟ ಮಾಡುವಂಥದ್ದು, ಇಂಥದ್ದೆಲ್ಲವೂ ಕೂಡ ನಡೀತಾ ಇದೆ. ಆದರೆ ಅವ್ರುಗಳಿಂದ ಕೆಲವು ನಾಲಾಯಕ ಪೊಲೀಸರು ಚಂದವನ್ನು ಎತ್ತಾರೆ, ಅವ್ರ ಮೇಲೆ ರೇಡ್ ಮಾಡೋದಿಲ್ಲ, ಸಾಮಾನ್ಯ ಜನರು ಕುಡಿತಾರೆ, ಹಾಳಾಗ್ತಾರೆ. ಇಂಥದ್ದೆಲ್ಲವೂ ಕೂಡ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಇದನ್ನು ಹೊಸ ಪ್ರಕರಣ ಅಲ್ಲ. ಅಂದ ಹಾಗೆ ಈ ಇನ್ಸ್ಪೆಕ್ಟರ್ ಗೋವಿಂದ ರಾಜು ಕೂಡ ಮಾಡಿರುವಂಥ ನಾಲಾಯಕ ಕೆಲಸ ಅಂದ್ರೆ ಇದು. ಸೊ ಈ ವ್ಯಕ್ತಿ ಏನು ಮಾಡಿಬಿಡ್ತಾನೆ ಅಂತಂದರೆ, ಯಾವುದೋ ಒಂದು ಕೇಸಲ್ಲಿ ನಿನ್ನನ್ನು ನಾನು ನಿನಗೆ ಸಪೋರ್ಟ್ ಮಾಡಿಬಿಡ್ತೀನಿ, ಅಥವಾ ನಿನಗೆ ಯಾವುದೇ ಕೇಸನ್ನು ದಾಖಲಿಸೋದಿಲ್ಲ, ನನಗೆ 5 ಲಕ್ಷ ರೂಪಾಯಿ ಕೊಟ್ಟು ಬಿಡು, ನಿನ್ನ ತಂಟೆಗೆ ನಾನು ಬರೋದಿಲ್ಲ ಅಂತ ಬೇಡಿಕೆಯನ್ನು ಇಟ್ಟಂತಹ ಸಂದರ್ಭ ಅದು. ಆ ಒಂದು ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಇವ್ರಿಗೂ ಕೂಡ ಬೇಜಾರಾಗಿ ಬಿಟ್ಟಿರುತ್ತೆ. ಹೇಗಾದರೂ ಮಾಡಿ ಈ ನಾಲಾಯಕನನ್ನು ಹತ್ತಿಕ್ಕಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡು ಲೋಕಾಯುಕ್ತರಿಗೆ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಹಾಗಾಗಿ ಈ ವ್ಯಕ್ತಿಯನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯುವಂಥದ್ದು. ನೀವು ದೃಶ್ಯದಲ್ಲೂ ಕೂಡ ಕೆಲವು ದೃಶ್ಯವನ್ನು ಗಮನಿಸಿದ್ರಿ ಅಂತ ಕಾಣಿಸುತ್ತೆ. ನೇರವಾಗಿ ಅವರ ಮನೆಗೆ ಹೋಗಿರ್ತಾನೆ, ಮೊಹಮ್ಮದ್ ಅಕ್ಬರ್ ಮೇಲೇನೆ ಅಟ್ಯಾಕನ್ನು ಮಾಡಿರ್ತಾನೆ, ಅವನು ಎಳೆದುಕೊಂಡು ಹೋಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಅವರು ವಿಡಿಯೋಗಳನ್ನು ಆರಂಭಿಸಿದ ಸಂದರ್ಭದಲ್ಲಿ ಒಂದಿಷ್ಟು ಡ್ರಾಮಾಗಳನ್ನು ಕೂಡ ಮಾಡೋದಕ್ಕೆ ಪ್ರಾರಂಭಿಸಿಬಿಡ್ತಾನೆ. ಈ ರೀತಿಯಾದಂಥ ವ್ಯವಸ್ಥೆ, ಈ ರೀತಿಯಾದಂಥ ಅನ್ಯಾಯವನ್ನು ಅಲ್ಲಿ ಮಾಡೋದಕ್ಕೆ ಮುಂದಾಗಿದ್ದ ಅನ್ನೋ ರೀತಿಯಲ್ಲಿ ವಿಡಿಯೋಗಳು ಕೂಡ ಶೇರ್ ಆಗ್ತಾ ಇರುವಂತಹದ್ದು. ಸೊ ಇಂಥದ್ದೆಲ್ಲವನ್ನು ಕೂಡ ಗಮನಿಸಿದಾಗ ನಮ್ಮ ವ್ಯವಸ್ಥೆ ಎಲ್ಲಾಗ್ತಾ ಇದೆ ಅಥವಾ ಎಲ್ಲಿ ಹೋಗ್ತಾ ಇದೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಇತ್ತೀಚೆಗೆ ನಾನು ಆರಂಭದಲ್ಲೂ ಕೂಡ ಹೇಳಿದಾಗೆ ಪೊಲೀಸ್ ಇಲಾಖೆಯ ಮೇಲೆ ಜನರಿಗೆ ನಂಬಿಕೆಯೂ ಕೂಡ ಕಡಿಮೆ ಆಗಿಬಿಟ್ಟಿದೆ. ಜನರು ಕೂಡ ಪೊಲೀಸ್ ಇಲಾಖೆಯ ಮೇಲಿನ ನಂಬಿಕೆಯೂ ಕೂಡ ಕಳೆದು ಹೋಗ್ತಾ ಇದೆ. ಪೊಲೀಸ್ ಇಲಾಖೆ ಮೇಲೆ ಜನರಿಗೂ ಕೂಡ ನಂಬಿಕೆ ಇಲ್ಲದಂತಾಗಿ ಬಿಟ್ಟಿದೆ. ಅಸಲಿಗೆ ಈ ಗೋವಿಂದ ರಾಜು ಘಟನೆಗೆ ಸಂಬಂಧಪಟ್ಟ ಹಾಗೆ ಹಿನ್ನೆಲೆ ಇದಾಗಿರುವಂತಹದ್ದು. ಒಟ್ಟಾರೆಯಾಗಿ ಒಬ್ಬ ನಾಲಾಯಕ ಪೊಲೀಸ್ ಅಧಿಕಾರಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾನೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಕೇವಲ ಗೋವಿಂದ ರಾಜು ಒಬ್ಬರೇ ಈ ರೀತಿಯಾಗಿ ಮಾಡಿದ್ರ ಅಂತ ನೀವು ಕೇಳಬಹುದು. ಇಲ್ಲ, ಸಾಕಷ್ಟು ಜನ ನಾಲಾಯಕ ಅಧಿಕಾರಿಗಳು ಈ ರೀತಿಯಾಗಿದ್ದಾರೆ. ಸೊ ಅವ್ರಗಳಿಗೂ ಕೂಡ ಮುಂದೊಂದು ದಿನ ಇದೇ ಗತಿ ಬರುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ ಈ ಲಂಚ ಮುಕ್ತ ವ್ಯವಸ್ಥೆ ಆಗಬೇಕು. ಲಂಚ ಯಾಕೆ ಗೊತ್ತಾಗ್ತಾ ಇಲ್ಲ. ಅದೇ ನಾನು ಆರಂಭದಲ್ಲೂ ಕೂಡ ಹೇಳಿದಾಗೆ, ಒಂದು ಹುದ್ದೆಯನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಇವರು ಏನಾದರೂ ದುಡ್ಡನ್ನು ಖರ್ಚು ಮಾಡಿ, ಅಥವಾ ಯಾವುದೋ ರಾಜಕಾರಣಿಗೋ ಅಥವಾ ಇನ್ಯಾರಿಗೋ ದುಡ್ಡನ್ನು ಕೊಟ್ಟು ಆ ಸ್ಥಾನವನ್ನು ಪಡೆದುಕೊಂಡಿರ್ತಾರಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಬಹುತೇಕ ಓದಿ ಕಷ್ಟಪಟ್ಟು ಶ್ರಮದಿಂದ ಅಥವಾ ಜನಸೇವೆ ಮಾಡಬೇಕು ಅಂತ ಇಲಾಖೆಯನ್ನು ಸೇರಿಕೊಂಡಿರ್ತಕ್ಕಂಥ ಅಧಿಕಾರಿಗಳು ಈ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಸೊ ಈ ಒಂದು ಪ್ರಕರಣದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.